ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಸಮಾಧಾನವು, ಸಂತೋಷವು, ಕೃಪೆಯೂ ಉಂಟಾಗಲಿ. ತುಂಬಾ ಜನರು ಬಹಳ ಆತಂಕದಲ್ಲಿ, ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇದ್ದೇನೆ ಅಂತಂದ್ರೆ, ತುಂಬ ಪೊಲೀಸ್ನವರು ಮನೆಗಳಲ್ಲಿ ಪ್ರಾರ್ಥನೆ ಮಾಡುವಂಥ ಪಾರ್ಶ್ವಗಳನ್ನ ಕರೆದು ಅಥವಾ ಅವರ ಪ್ಲೇಸ್ಗೆ ಹೋಗಿ ಪ್ರಾರ್ಥನೆ ಮಾಡಬಾರದು, ಪ್ರೇಯರ್ ನಡೆಸಬಾರ್ದು, ನೀವು ನಡೆಸ್ಕೊಳ್ಳಿ, ಪಬ್ಲಿಕ್ ಯಾರು ಬರಬಾರ್ದು ಎಂಬಂತ ಒಂದು ಸಂದೇಶವನ್ನ ಸೇವಕರುಗಳು ಕೊಟ್ಟು, ನೀನೇನಾದರೂ ಪ್ರೇಯರ್ ನಡೆಸಿದ್ರೆ, ಇದನ್ನು ಮೀರಿ ಪ್ರಾರ್ಥನೆ ನಡೆಸಿದ್ರೆ, ಅಲ್ಲೇನಾದ್ರೂ ಅಹಿತಕರ ಘಟನೆ ನಡೆದ್ರೆ ನಿನ್ ಮೇಲೆ ಕೇಸ್ ಮಾಡ್ತೇವೆ ಎಂಬುದಾಗಿ ಹೇಳುವಂತ ಸಂಗತಿಗಳನ್ನ ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ರೀಸೆಂಟ್ ಆಗಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬ ಪಾಸ್ಟ್ ಹತ್ರ ಹೋಗಿ ಅವ್ರಿಗೆ, ನೀನು ಇಲ್ಲಿ ಪ್ರೇಯರ್ ನಡೆಸೋ ಆಗಿಲ್ಲ, ಇದು ಮನೆ ಆಗಿರೋದ್ರಿಂದ ನೀನು ನಡೆಸಿದ್ರೆ ನಿನ್ ಮೇಲೆ ಕೇಸ್ ಮಾಡ್ತೀವಿ ಎಂಬುದಾಗಿ ಹೇಳಿ, ಇಲ್ಲಿ ಏನಾದರೂ ಅಹಿತಕರ ಘಟನೆ ನಡೆದ್ರೆ ನಿನ್ ಮೇಲೆನೆ ಕೇಸ್ ಮಾಡ್ತೀವಿ ಎಂಬುದಾಗಿ ಹೇಳಿರುವಂಥದ್ದು ನನ್ನ ಗಮನಕ್ಕೆ ಬಂತು. ಪ್ರಿಯ ದೇವ ಜನರೇ, ಪ್ರಿಯ ದೇವರ ಸೇವಕರೇ, ಮನೆಗಳಲ್ಲಿ ಪ್ರಾರ್ಥನೆ ಮಾಡಬಹುದು. ಎಲ್ಲಿ ಲೈಸೆನ್ಸ್ ಇದೆ, ಎಲ್ಲಿ ನಿಮಗೆ ಇದಕ್ಕೆ ಪರ್ಮಿಷನ್ ಇದೆ ಅಂತ ನೋಡುವಾಗ ಆರ್ಟಿಕಲ್ 19B ನಲ್ಲಿ ಹೇಳ್ತದೆ, ಫ್ರೀಡಮ್ ಟು ಅಸೆಂಬಲ್ ವಿತ್ ಪೀಸ್ಫುಲ್ ವಿತೌಟ್ ಆರ್ಮ್ಸ್. ಸಮಾಧಾನಕರವಾಗಿ ಸಭೆ ಕೂಡಬಹುದು. ಸಭೆ ಕೂಡುವುದಂದ್ರೆ ಅರ್ಥ ಯಾವುದೇ ಆಯುಧಗಳಿಲ್ಲದೆ ಸಭೆ ಕೊಡಬಹುದು. ಕ್ರೈಸ್ತರು ಯಾರು ಕೂಡ ಆಯುಧಗಳನ್ನ ಇಟ್ಕೊಂಡು ಸಭೆ ಕೊಡೋದಿಲ್ಲ. ಅವ್ರು ಇಟ್ಕೊಂಡು ಪ್ರಾರ್ಥಿಸುವಂಥದ್ದು ಬೈಬಲ್ ಇಟ್ಕೊಂಡು ನೀವೊಂದು ಅಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ ಅಂದ್ರೆ ಅದಕ್ಕೆ ಯಾರ ಪರ್ಮಿಷನ್ ಅಗತ್ಯತೆ ಇಲ್ಲ, ಯಾವ DC ಪರ್ಮಿಷನ್ ಅಗತ್ಯತೆ ಇಲ್ಲ. ಅಲ್ಲಿಗೆ ಹೋದಂತ ಇನ್ಸ್ಪೆಕ್ಟರ್ ಹೇಳಿದ್ರಂತೆ, ನೀವು DC ಇಂದ ಪರ್ಮಿಷನ್ ತಗೊಂಡು ಬರ್ಬೇಕು ಮನೇಲಿ ಪ್ರಾರ್ಥನೆ ಮಾಡೋದಕ್ಕೆ. ಮನೇಲಿ ಪ್ರಾರ್ಥನೆ ಮಾಡೋದಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಿಯ ದೇವರ ಸೇವಕರೇ, ಪ್ರಿಯ ದೇವ ಜನರೇ, ಎಜುಕೇಟ್ ಆಗಿ ನೀವು ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾವ DC ಪರ್ಮಿಷನ್ ಬೇಕಾಗಿಲ್ಲ, ಯಾವ ಪಂಚಾಯಿತಿ ಪರ್ಮಿಷನ್ ಬೇಕಾಗಿಲ್ಲ. ಯಾಕೆ ಅಂತ ನೋಡುವಾಗ ನಿಮಗೆ ಪ್ರಿಯಾಂಬಲ್ ಪರ್ಮಿಷನ್ ಇದೆ, ಮಾತ್ರವಲ್ಲದೆ ಆರ್ಟಿಕಲ್ 19 ನಲ್ಲಿ ಕೂಡ ಪರ್ಮಿಷನ್ ಇದೆ. ಫ್ರೀಡಮ್ ಟು ಅಸೆಂಬಲ್, ನೀವು ಅಸೆಂಬಲ್ ಆಗೋದಕ್ಕೆ ಫ್ರೀಡಮ್ ಇದೆ ನಿಮಗೆ. ಕೆಲವು ಪೊಲೀಸ್ನವರು ಹೇಳ್ತಾರೆ, ನೀವು ಮಾತ್ರ ಮಾಡಿ, ನೀನು ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಮಾತ್ರ ಮಾಡಿ ಅಂತ. ಅಸೆಂಬಲ್ ಟು ಪೀಸ್, ಫ್ರೀಡಮ್ ಟು ಅಸೆಂಬಲ್ ಅಂತಂದ್ರೆ ಮಕ್ಕಳು, ಗಂಡ ಹೆಂಡತಿ ಅಂತಲ್ಲ, ಯಾರು ವಾಲಂಟರಿ ಆಗಿ ಬರ್ತಾರೋ, ಸ್ವಯಂ ಪ್ರೇರಿತರಾಗಿ ಬಂದು ಪ್ರಾರ್ಥಿಸುವಂತವರು ಪ್ರಾರ್ಥಿಸಿಕೊಳ್ಬಹುದು. ರೀಸೆಂಟ್ ಆಗಿ ಹೈಕೋರ್ಟ್ ಆಫ್ ಕರ್ನಾಟಕ ಒಂದು ಬ್ಯಾಂಗ್ಳೂರ್ನಲ್ಲಿ ನಡೆದಂತ ಒಂದು ಇನ್ಸಿಡೆಂಟ್ ಅನ್ನ ಗಮನಕ್ಕೆ ತೆಗೆದುಕೊಂಡು ಅಲ್ಲಿ ಸ್ವಂತ ಮನೆಯಲ್ಲಿ ಅಥವಾ ಅವರ ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ನೋ ನೀಡ್ ಪ್ರೇಯರ್ ಪರ್ಮಿಷನ್ ಫ್ರಮ್ ದಿ DC ಅಂತ ಒಂದು ಸುತ್ತೋಲೆಯನ್ನ, ಒಂದು ಆರ್ಡರ್ ಕಾಪಿಯನ್ನ ಕೊಡ್ತಾರೆ. ಕೆಲವು ಸಹೋದರರು ಅವ್ರ ಮನೇಲಿ ಪ್ರಾರ್ಥನೆ ಮಾಡ್ಕೊಳ್ತಿರ್ತಾರೆ, ಅದನ್ನ ಅಡ್ಡಿ ಮಾಡಿದಂತ ಜನರಿಗೆ ಹೈಕೋರ್ಟ್ನಲ್ಲಿ ಹಾಕೊಂಡು ಜಯ ಪಡಿತಾರೆ. ಅದೇ ರೀತಿ ನಿಮ್ಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಇದಕ್ಕೆ ಯಾವ ಪರ್ಮಿಷನ್ ತೆಗೆದುಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ವಾಲಂಟರಿ ಆಗಿ, ಸ್ವಯಂ ಪ್ರೇರಿತ ಆಗಿ, ಸ್ವಇಚ್ಛೆಯಿಂದ ನಿಮ್ಮ ಮನೆಗಳಿಗೆ ಬಂದು ಪ್ರಾರ್ಥನೆ ಮಾಡ್ಕೊಳ್ಳೋರು ಪ್ರಾರ್ಥನೆ ಮಾಡಬಹುದು. ಅದಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ಯಾವ ಪೊಲೀಸ್ ಆದ್ರೂ ನಿಮ್ಮ ಬಳಿ ಬಂದು, ನೀವು ಮನೇಲಿ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ, ಇಲ್ಲೇನಾದ್ರೂ ಅಹಿತಕರ ಘಟನೆ ನಡೆದ ಕೇಸ್ ಹಾಕ್ತೀವಿ ಅಂದ್ರೆ ನೀವು ಕೇಳಬೇಕಾಗಿರೋದು, ನನ್ನ ಮನೇಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಇಲ್ಲಿಗಲ್ ಟ್ರೆಸ್ ಪಾಸ್ ಆಗುವನ ಮೇಲೆ ಫಸ್ಟ್ ಕೇಸ್ ರಿಜಿಸ್ಟರ್ ಆಗಬೇಕು. ಇದ್ರ ಗಮನ ಇಟ್ಕೊಳ್ಳಿ. ಚರ್ಚ್ಗಳ ಹತ್ರ ಬಂದು ಗಲಾಟೆ ಮಾಡುವನ ಮೇಲೆ ಫಸ್ಟ್ ಕೇಸ್ ರಿಜಿಸ್ಟರ್ ಆಗಬೇಕು. ಯಾಕೆಂತಂದ್ರೆ ನಿನ್ನ ಮನೆ ಬಳಿ ನಿನ್ನ ಪರ್ಮಿಷನ್ ಇಲ್ಲದೆ, ನಿನ್ನ ಒಂದು ಅನುಮತಿ ಇಲ್ಲದೆ ಬಂದು ಕೂಗಾಡಿ ಜಗಳ ಮಾಡುವನು ಕಾನೂನು ಬಾಹಿರ ಕೃತ್ಯದಲ್ಲಿ ಭಾಗಿಯಾಗ್ತಾನೆ. ಅವನು ಕಾನೂನು ಬಾಹಿರದ ಅಂಡರ್ನಲ್ಲಿ ಬರ್ತಾನೆ, ಇಲ್ಲಿಗಲ್ ಟ್ರೆಸ್ ಪಾಸ್ ಆಗ್ತಾನೆ. ಹಾಗಾದ್ರೆ ಅವನು ಮೊಟ್ಟ ಮೊದಲಾಗಿ ನಿನ್ ಮನೆ ಬಳಿ ಬಂದು ಕೂಗಾಡಿದ್ದೇ ತಪ್ಪು, ನಿನ್ ಮನೆ ಬಳಿ ಬಂದು ಜೈಕಾರ ಹಾಕಿದ್ದೇ ತಪ್ಪು. ನಿನ್ನ ಚರ್ಚ್ ಮುಂದೆನೋ ನಿನ್ ಮನೆ ಬಳಿ ಬಂದು ಕೂಗಾಡಿ ನಿನ್ನ ವಸ್ತುಗಳನ್ನ ಒಡೆದಾಕಿ, ನಿನ್ ಚರ್ಚ್ನಲ್ಲಿ ಇರುವಂತ ಗೋಡೆಗಳನ್ನ ಒಡೆದಾಕಿ, ಕಿಟಕಿಗಳನ್ನ ಒಡೆದಾಕಿ ಜೋರಾಗಿ ಕೂಗಾಡಿದ್ದೇ ತಪ್ಪು. ಅವರೆಲ್ಲರ ಮೇಲೆ ಫಸ್ಟ್ ಕೇಸ್ ರಿಜಿಸ್ಟರ್ ಆಗಬೇಕು. ಯಾವ ಪೊಲೀಸ್ ಅಧಿಕಾರಿ ನಿಮ್ಮ ಮನೆ ಬಳಿ ಬಂದು ಯಾರು ಕಿರ್ಚಾಡ್ತಾರೋ, ಯಾರು ಗಲಾಟೆ ಮಾಡ್ತಾರೋ, ಯಾರು ಕಾನೂನು ಕೈಗೆತ್ಕೊಳ್ತಾರೋ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ದೆ ಹೋದ್ರೆ, ನೀವು ಪೊಲೀಸ್ ಸ್ಟೇಷನ್ ಮುಂದೆ ಕೂತು, ಪೊಲೀಸ್ ಅಧಿಕಾರಿಗಳ ಮುಂದೆ ಕೂತು ಫಸ್ಟ್ ಅವರ ಮೇಲೆ FIR ರಿಜಿಸ್ಟರ್ ಮಾಡಿಸಿ. ಇಲ್ಲಿ ಏನಾಗ್ತಾ ಇದೆ, ಎಲ್ಲ ಉಲ್ಟಾ ಆಗ್ತಾ ಇದೆ. ಯಾಕಂದ್ರೆ ನಮಗೆ ಜ್ಞಾನ ಇಲ್ಲ, ಯಾಕಂದ್ರೆ ನಮಗೆ ವಿವೇಕ ಇಲ್ಲ, ಯಾಕಂದ್ರೆ ನಮಗೆ ಕಾನೂನಿನ ಅರಿವಿಲ್ಲ, ಕಾನೂನಿನ ಪೂರ್ಣ ಮಾಹಿತಿ ಇಲ್ಲ. ಆದುದರಿಂದ ನಮಗೆ ನಾವೇನಾಗ್ತದೆ, ಪಾರ್ಶ್ವಗಳ ಮೇಲೆ ಮೊದಲನೇದಾಗಿ 295A ಕೇಸನ್ನ ರಿಜಿಸ್ಟರ್ ಮಾಡ್ತಾರೆ. ಪೊಲೀಸ್ ಅಧಿಕಾರಿಗಳನ್ನ ಕೇಳಬೇಕಾಗಿದ್ದು, ಅವರು ನನ್ನ ಜಾಗಕ್ಕೆ ಬಂದಿದ್ದಾರೆ,
ಅವರು ಟ್ರೆಸ್ ಪಾಸ್ ಆಗಿದ್ದಾರೆ, ಅವರು ನಾನಿರುವಂತ ಜಾಗಕ್ಕೆ ಬಂದು ನನ್ನ ಫಂಡಮೆಂಟಲ್ ರೈಟ್ಸ್ ಕಿತ್ಕೊಂಡು, ನನ್ನ ಫ್ರೀಡಮ್ ಅನ್ನ ಕಿತ್ಕೊಂಡು, ನನ್ನ ಪರ್ಸನಲ್ ಲಿಬರ್ಟಿಯನ್ನ ಕಿತ್ಕೊಂಡು ವೈಲೇಷನ್ ಮಾಡೋದ್ರಿಂದ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಅವ್ರ ಮೇಲೆ ಕಾನೂನು ರೀತಿಯಲ್ಲಿ FIR ರಿಜಿಸ್ಟರ್ ಆಗಬೇಕು. ಆಮೇಲೆ ಮತಾಂತರ ಆಗಿದೆಯೋ ಇಲ್ವೋ, ಆಮೇಲೆ ಯಾರಾದ್ರೂ ಇನ್ನು ಮೇಲೆ ನಿಮ್ಮ ಚರ್ಚ್ಗಳ ಹತ್ರ ಬಂದ್ರೆ, ಯಾರಾದ್ರೂ ನಿಮ್ಮ ಮನೆಗಳ ಹತ್ರ ಬಂದು ಪ್ರೇಯರ್ ಮಾಡ್ತಿರುವಾಗ ನಿಮ್ಮ ಮನೆಗಳ ಹತ್ರ ಬಂದು ಗಲಾಟೆ ಮಾಡಿದ್ರೆ 112 ಕಾಲ್ ಮಾಡಿ ಆನ್ಲೈನ್ ಕೇಸ್ ರಿಜಿಸ್ಟರ್ ಮಾಡಿ. ಅದು ಮಾತ್ರ ಅಲ್ಲ, ರೈಟಿಂಗ್ ನಲ್ಲಿ ಆ ವ್ಯಕ್ತಿಗಳ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಲೆಟರ್ ಬರೆದು ಆಯಾ ಅಧಿಕಾರಿಗಳಿಗೆ, ಆಯಾ ಠಾಣಾಧಿಕಾರಿಗಳಿಗೆ ಕೊಡಿ. ಇಲ್ಲೆಲ್ಲ ಉಲ್ಟಾ ಆಗ್ತಾ ಇದೆ. ಕಾನೂನು ಕೈಗೆತ್ಕೊಂಡವನು ಬಚಾವಾಗ್ತಾ ಇದ್ದಾನೆ, ಸುಮ್ಮನೆ ಏನೋ ಪ್ರಾರ್ಥನೆ ಮಾಡ್ತಾ ಇದ್ದವನು, ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದವನು, ಜನರಿಗೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದವನು ಜೈಲಿಗೆ ಹೋಗ್ತಾ ಇದ್ದಾನೆ. ನಮ್ಮ ಕ್ರೈಸ್ತರಲ್ಲೂ ಕೂಡ ಕೆಲವು ನಾಯಕರುಗಳು ಅನಿಸ್ಕೊಂಡವರು ಹಣದಾಶೆಗೋಸ್ಕರ ತಮ್ಮ ಸ್ವಾರ್ಥಕ್ಕಾಗಿ ಪಾಶಗಳನ್ನ ಬಚ್ಚಿಟ್ಬಿಡೋದು, ಮಾತ್ರವಲ್ಲದೆ ಕೇಸ್ಗಳಾಗ್ಲಿ ಅಂತೇಳಿ ಸ್ವಿಚ್ ಆಫ್ ಮಾಡಿಸ್ಬಿಡೋದು ಅವಿವೇಕತನದ ಪರಮಾವಧಿ. ಅದು ಸ್ವಾರ್ಥ ಬುದ್ಧಿಯುಳ್ಳವರು ಕೇವಲ ಒಂದು FIR ಕಾಪಿಗೋಸ್ಕರ, ಕೇವಲ ಒಂದೇ ಒಂದು FIR ಕಾಪಿಗೋಸ್ಕರ ಕಾನೂನಲ್ಲಿ ಏನು ಪ್ರಾವಿಷನ್ ಇದೆ ಅಂತ ತಿಳ್ಕೊಳ್ಳದೆ. ಆದುದರಿಂದ ಫಸ್ಟ್ ನಿಮ್ಮನೆ ಹತ್ರ ಯಾರು ಬರ್ತಾರೋ ಆ ವ್ಯಕ್ತಿಯ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಯಾರಾದರೂ ಆ ರೀತಿಯಾಗಿ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ನನ್ನ ನಂಬರ್ ಹಾಕಿರ್ತೇನೆ, ನನಗೆ ಕಾಲ್ ಮಾಡಿ, ನಾನು ಇಮಿಡಿಯೇಟ್ ಆಗಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ನಾನು ಮಾತಾಡ್ತೇನೆ, ಅದಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಮಾತನಾಡ್ತೇನೆ. ಧೈರ್ಯವಾಗಿ ಸೇವೆ ಮಾಡ್ಬೇಕನ್ನೋದು ನಮ್ಮ ಆಸೆ, ಭಯ ಆತಂಕವಿಲ್ಲದೆ ಸೇವೆ ಮಾಡ್ಬೇಕನ್ನೋದು ಆಸೆ. ನೀವು ಯಾವುದೇ ಅಕ್ರಮ ಮಾತ್ರವಲ್ಲದೆ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಸ್ತಾ ಇಲ್ಲ. ಪ್ರೇಯರ್ ಮಾಡ್ತಾ ಇದ್ದೀರಿ, ಪ್ರೇಯರ್ ಇಲ್ಲಿಗಲ್ ಅಲ್ಲ, ಪ್ರೇಯರ್ ಮಾಡ್ಕೊಳ್ಬಹುದು, ವಾಲಂಟರಿ ಆಗಿ ಜನನು ಬಂದು ಪ್ರಾರ್ಥನೆ ಮಾಡಬಹುದು. ಆದುದರಿಂದ ಯಾರಾದರೂ ಆ ರೀತಿ ಬಂದು ನಿಮಗೆ ಧಮಕಿ ಆಗೋದಾಗ್ಲಿ, ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ ಅನ್ನೋದಾಗ್ಲಿ ಹೇಳಿದ್ರೆ ಆ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ಬೇಕಾಗಿದ್ದು, ಫಸ್ಟ್ ಕಾನೂನನ್ನ ಕೈಗೆತ್ತಿಕೊಳ್ಳುವರು, ನನ್ನ ಮನೆ ಹತ್ರ ಬಂದು ಜಗಳ ಮಾಡೋನು, ನನ್ನ ಮನೆ ಹತ್ರ ಬಂದು ತೊಂದರೆ ಮಾಡೋನು, ಅವನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ. ಪೊಲೀಸ್ನವ್ರು ಹೇಳ್ತಾರೆ ನೀವು ಸೈಲೆಂಟ್ ಆಗಿದ್ಬಿಡಿ ಈ ವಾರ, ಒಂದು ವಾರ. ಅವ್ರು ಬಂದು ತುಂಬಾ ಗುಂಪಾಗಿ ಬರ್ತಾರೆ, ಈ ವಾರ ಒಂದು ವಾರ ಪ್ರೇಯರ್ ಮಾಡಬೇಡಿ. ಅದು ಎಷ್ಟೋ ಪಾಸ್ಟರ್ಗಳು ಭಯಪಟ್ಟು ಒಂದು ವಾರ ಸೈಲೆಂಟ್ ಆಗಿಬಿಡ್ತಾರೆ. ಪ್ರಿಯ ಸಹೋದರ ಸಹೋದರಿ, ಕಾನೂನು ಕೈಗೆತ್ತಿಕೊಳ್ಳುವಂತವನ ಮೇಲೆ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಹೊರತು ಪ್ರಾರ್ಥನೆ ನಿಲ್ಸು. ಅದೇ ಅವನ್ನ ನೀ ಯಾಕೆ ಗಲಾಟೆ ಮಾಡ್ತೀಯ, ಗಲಾಟೆ ನಿಲ್ಸು. ಯಾಕೆ ನೀವು ಗುಂಪು ಕಟ್ಕೊಂಡು ಹೋಗಿ ಅಲ್ಲಿ ಚರ್ಚ್ ಮುಂದೆ ಗಲಾಟೆ ಮಾಡ್ತೀಯ, ಆ ಗಲಾಟೆ ನಿಲ್ಸು. ಯಾಕೆ ಚರ್ಚ್ ಮುಂದೆ ಹೋಗಿ ಜೋರಾಗಿ ಕೂಗಾಡ್ತೀಯ, ಅದನ್ನ ಸ್ಟಾಪ್ ಮಾಡುವಂತ ಯಾಕೆ ಇನ್ಸ್ಟ್ರಕ್ಷನ್ ಕೊಡಬಾರ್ದು? ಯಾಕೆ ಅವ್ರಿಗೆ ಡೈರೆಕ್ಷನ್ ಕೊಡಬಾರ್ದು? ಯಾಕೆ ಚರ್ಚ್ಗಳ ಹತ್ರ ಪ್ರೇಯರ್ ಮಾಡ್ಕೊಳ್ಳುವಂತ ಜನರ ಹತ್ರನೇ ಬಂದು ಈ ವಾರ ಪ್ರೇಯರ್ ಮಾಡಬೇಡಿ, ಯಾರೋ ಗುಂಪು ಕಟ್ಕೊಂಡು ಬರ್ತಾರೆ ಅಂತ ನಮ್ಗೆ ವಿಷಯ ಬಂದಿದೆ ಅಂತ ಯಾಕೆ ನಮ್ಗೆ ಇನ್ಸ್ಟ್ರಕ್ಷನ್ ಕೊಡಬೇಕು? ಯಾಕೆ ನಮಗ್ ಸ್ಟಾಪ್ ಮಾಡಕ್ ಹೇಳ್ಬೇಕು? ಅದೇ ಕಾನೂನು ಬಾಹಿರವಾಗಿ ಬರುವಂತ, ಕಾನೂನನ್ನು ಕೈಗೆತ್ತಿಕೊಳ್ಳುವಂತ ಜನರಿಗೆ ಯಾಕೆ ಹೇಳ್ಬಾರ್ದು? ಅವ್ರಿಗೆ ಹೇಳ್ಬಿಟ್ರೆ ಸೊಸೈಟಿ ಚೆನ್ನಾಗಿರುತ್ತಲ್ಲ. ನೀನು ಕಾನೂನು ಕೈಗೆತ್ಕೊಳ್ತಾ ಇದೆಯಾ, ನಿನ್ಗೆ ರೋಡ್ ಶೀಟ್ ಓಪನ್ ಮಾಡಿ ನಿನ್ನ ಗಡಿಪಾರು ಮಾಡ್ತೀವಿ ಅಂತ ಅವನಿಗೆ ಕಾಷನ್ ಕೊಟ್ರೆ, ಅವನಿಗೆ ಡೈರೆಕ್ಷನ್ ಕೊಟ್ರೆ ಇಡೀ ಸೊಸೈಟಿ ಚೆನ್ನಾಗಿರುತ್ತೆ, ಇಡೀ ಆ ಎಂಟೈರ್ ಪ್ಲೇಸ್ ಸಮಾಧಾನಕರವಾಗಿರುತ್ತಲ್ಲ. ಇದನ್ನು ಮನದಟ್ಟು ಮಾಡ್ಕೊಳ್ಳಿ. ನೀವು ಕಾನೂನು ಬಾಹಿರವಾಗಿ ನಡೀತಾ ಇಲ್ಲ. ಪೊಲೀಸ್ನವ್ರು ಯಾರಾದರೂ ಆ ರೀತಿಯಾಗಿ ಬಂದು ಹೇಳಿದ್ರೆ ಫಸ್ಟ್ ಕಾನೂನು ಕೈಗೆತ್ಕೊಳ್ಳುವನ್ನ ಸಭೆ ಅವನಿಗೆ ಸ್ಟೇಷನ್ ಕರೆಸಿ, ನೀನ್ ಹಿಂಗ್ ಮಾಡಂಗಿಲ್ಲ, ಏನಾದ್ರೂ ಇದ್ರೆ ಸ್ಟೇಷನ್ ನಾವಿದೀವಿ, ಕಾನೂನು ಕಾಪಾಡಿಕೊಳ್ಳುವಂತವರು, ಕಾನೂನು ಕಾಪಾಡ್ಕೊಳ್ಳೋಕ್ಕಾಗಿ ನಾವು ಪವಿತ್ರ ಕಾಕಿ ಹಾಕಿದೀವಿ, ಈ ಕಾಕಿ ಕೆಲಸ ಮಾಡುತ್ತೆ, ನೀನ್ ಬಾಯಿ ಮುಚ್ಕೊಂಡು ಏನಾದ್ರೂ ಇದ್ರೆ ಸ್ಟೇಷನ್ಗೆ ಬಂದು ಹೇಳು, ಸ್ಟೇಷನ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಲೆಟರ್ ಕೊಡು, ಕಂಪ್ಲೇಂಟ್ ಕೊಡು. ಅದನ್ನ ಬಿಟ್ಟು ನೀನು ಚರ್ಚ್ ಹತ್ರ ಆಗ್ಲಿ ಅವ್ರ ಮನೆಗಳ ಹತ್ರ ಆಗ್ಲಿ ಹೋಗಿ ಗಲಾಟೆ ಮಾಡಿದ್ರೆ ಒತ್ತು ಒಳಗಡೆ ಹಾಕ್ತೀನಿ ಅನ್ನುವಂತ ಇನ್ಸ್ಟ್ರಕ್ಷನ್ಸ್ ಅನ್ನ, ಡೈರೆಕ್ಷನ್ಸ್ ಅನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಚರ್ಚ್ ಮುಂದೆ ಹೋಗಿ ಗಲಾಟೆ ಮಾಡ್ತಾರೋ, ಮನೆಗಳ ಹತ್ರ ಹೋಗಿ ಗಲಾಟೆ ಮಾಡ್ತಾರೋ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಆದ್ರೆ ಇದೆಲ್ಲ ಉಲ್ಟಂಪಲ್ಟ ಆಗ್ತಾ ಇದೆ. ಯಾಕೆ ಉಲ್ಟಂಪಲ್ಟ ಆಗ್ತಾ ಇದೆ? ನಮಗೆ ಜ್ಞಾನ ಇಲ್ಲ, ಕಾನೂನಿನ ಅರಿವಿಲ್ಲ. ಕಾನೂನಿನ ಭಯ ಅಥವಾ ಕಾನೂನು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರಿಗೆ ಹೇಳ್ಬೇಕು ಅಂತಂದ್ರೆ, ಯಾವನು ಕಾನೂನನ್ನ ಕೈಗೆತ್ತಿಕೊಳ್ತಾನೋ ಅವನಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು. ಆದ್ರೆ ಇದು ಉಲ್ಟಾ ಆಗ್ತಾ ಇದೆ, ನಮಗ್ ಬಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ತೆಗೆದುಕೊಂಬನ್ನಿ, ಅದಕ್ಕೆ ಸಂಬಂಧಪಟ್ಟಂತ ಇದನ್ನ ತೆಗೆದುಕೊಂಬನ್ನಿ, ಅದನ್ನ ನೀವು ಲೆಟರ್ ಮೂಲಕ ಕೊಡಿ. ನೀವು ಯಾರಾದ್ರೂ ಪೊಲೀಸ್ನವರು ಬಂದು ನಿಮಗೆ ನೀವು ಕಾನೂನು ರೀತಿಯಲ್ಲಿ ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ ಅಂದ್ರೆ ನಮಗೆ ನೀವು ಪೇಪರ್ನಲ್ಲಿ ಕೊಡಿ, ರೈಟಿಂಗ್ ನಲ್ಲಿ ಕೊಡಿ. ಟೇಕ್ ಇಟ್ ಥ್ರೂ ದಿ ಲೆಟರ್ ಕಮ್ಯುನಿಕೇಶನ್.
ಲೆಟರ್ ಕಮ್ಯುನಿಕೇಷನ್ ಮೂಲಕ ತೆಗೆದುಕೊಳ್ಳಿ. ಆಗ ನೋಡಿ ನಾವು ಎಷ್ಟು ಜಯಶಾಲಿಗಳಾಗಿ ಬದುಕಬಹುದು. ನಾವು ಈ ದೇಶದವರು ಕಂಡ್ರಿ, ಈ ದೇಶದ ಸಂವಿಧಾನದಲ್ಲಿ ಬದುಕ್ತಾ ಇರುವಂಥವ್ರು, ದೇಶದ ಕಾನೂನನ್ನು ಅರ್ಥ ಮಾಡಿಕೊಂಡಿರುವಂಥವ್ರು. ಹಾಗಾದರೆ ಕಾನೂನನ್ನು ನಮಗೆಲ್ಲ ಪಾಠ ಮಾಡಬೇಕಾಗಿರೋದು. ನಾವು ಯಾರೂ ಕೂಡ ಕಾನೂನು ಬಾಹಿರವಾಗಿ ನಡೀತಾ ಇಲ್ಲ. ಯಾವನು ಕೂಗಾಡ್ತಾನೋ, ಯಾವನು ಜೈಕಾರ ಆಗ್ತಾನೋ, ಯಾವನು ಇನ್ನೊಬ್ಬರ ಮನೆ ಹತ್ರ ಹೋಗಿ ಅವ್ರ ಮನೆ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾನೋ, ಅವ್ರ ಮನೆ ಹತ್ರ ದೊಂಬಿ ಮಾಡ್ತಾನೋ, ಅವ್ರ ಮನೆ ಹತ್ರ ಗಲಭೆ ಎಬ್ಬಿಸ್ತಾನೋ, ಅವನ್ನ ಒದ್ದು ಒಳಗಡೆ ಹಾಕಿದ್ರೆ ಸೊಸೈಟಿ ಕ್ಲೀನ್ ಆಗುತ್ತೆ. ಅದನ್ನು ಇನ್ನೋಸೆಂಟ್ ಪೀಪಲ್ಗೆ ಇನ್ಸ್ಟ್ರಕ್ಷನ್ಸು, ಇನ್ನೋಸೆಂಟ್ ಪೀಪಲ್ಗೆ ಡೈರೆಕ್ಷನ್ನು. ಅದೇ ಕಾನೂನನ್ನು ಕೈಗೆತ್ಕೊಳ್ಳುವಂಥ, ದೌರ್ಜನ್ಯ ಮಾಡುವಂಥ ವ್ಯಕ್ತಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರೆ ಸಮಾಜ ಕ್ಲೀನ್ ಆಗಿಬಿಡುತ್ತಲ್ಲ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರುವಂಥ ವಿಚಾರವನ್ನು. ಜ್ಞಾನವಂತರಾಗಿ, ವಿವೇಕವಂತರಾಗಿ ಮಾತಾಡುವಂಥವರಾಗ್ರಿ. ಮಾತಾಡಬೇಕು ಅಂತಂದರೆ ಹೆಂಗಂದ್ರೆ ಪ್ರವೋಕ್ ಮಾಡೋ ರೀತಿಯಲ್ಲ, ಜ್ಞಾನವಾಗಿ ಮಾತಾಡಿ, ಕಾನೂನಾತ್ಮಕವಾಗಿ ಮಾತಾಡಿ, ಕಾನೂನನ್ನು ಕಲೀರಿ. ಕಾನೂನನ್ನು ಕಲಿತು, ಸಂವಿಧಾನವನ್ನು ಕಲಿತು ಸಮಾಜದಲ್ಲಿ ಒಳ್ಳೆಯದಾಗುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡುವಂಥ ದಿನಗಳು ಬರಬೇಕು. ಈ ರೀತಿಯಾದಂಥ ಜ್ಞಾನ ನೀವು ತಿಳ್ಕೊಳ್ಳೋದಾದರೆ ಖಂಡಿತವಾಗಲೂ ಜಯೋತ್ಸವದಲ್ಲಿ ನಾವು ನಡೀಬೋದು. ಗಾಡ್ ಬ್ಲೆಸ್ ಯು.